ಮತ್ತು ಬ್ರೌನ್ ಮಿಕ್ಸ್ ಫ್ರೇಮಲ್ಲಿ ಮಾಡಿಸಿದ್ದೇನೆ. ಆರ್ಟಿಯದಿಂದ ನನಗೊಂದು ಮೆಸೇಜ್ ಬಂದಿತ್ತು, ಕಂಗ್ರಾಚುಲೇಷನ್ ಅಂತೇಳಿ. ಅರೆಮಿಕ್ಸ್ ಕೊರಿಯರ್ ಕೂಡ ಫೇಕ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಒಂದು ಬಿಲ್ಡಿಂಗ್ನಷ್ಟು ಹೈಟ್ ಉಂಟು ಕ್ರಿಸ್ಮಸ್ ಟ್ರೀ. ಈಗ ರೆಡಿ. ನಮ್ಮ ಅತ್ತೆಯವರು ಮಂಗಳೂರಲ್ಲಿ ನೋಡಿ ಕುಂಬಳಕಾಯಿ ಬೆಳೆಸಿದ್ದಾರೆ, ಅದು ಪಿಲ್ಲರ್ ಹಾಕ್ತಾ ಇದ್ದಾರೆ. ಸೊ ಇನ್ನು ಕೆಲಸ ನಡೀತಾ ಉಂಟು. ಹಾಗೆಯೇ ನಮ್ಮ ದುಬೈಯ ಒಂದು ಚಿಕ್ಕ ಮನೆ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಹೆಲೋ, ನಮಸ್ಕಾರ ಎಲ್ಲರಿಗೂ. ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಫಸ್ಟ್ ಟೈಮ್ ನಾನು ಗ್ಲಾಸ್ ಹಾಕಿ ವಿಡಿಯೋ ಮಾಡ್ತಾ ಇರೋದು. ಈ ಗ್ಲಾಸ್ ಒಂದು ನಾನು ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸ್ ಫ್ರೇಮಲ್ಲಿ ಮಾಡಿಸಿದ್ದೇನೆ. ಆ್ಯಕ್ಚುಲಿ ನನಗೆ ಇದು ಸೂಟ್ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ನೆಕ್ಸ್ಟ್ ಒಂದು ಗೋಲ್ಡ್ ಫ್ರೇಮಲ್ಲಿ ಮಾಡಿಸಬೇಕು ಅಂತ ಇದ್ದೇನೆ. ನಾನು ನೋಡುವ, ಒಂದು ಚಾನ್ಸ್ ಸಿಕ್ಕಿದ್ರೆ ಮಂಗಳೂರಲ್ಲಿ ಹೋಗಿ ಮತ್ತೆ ನಾನು ಚೇಂಜ್ ಮಾಡ್ತೇನೆ. ಈ ಗ್ಲಾಸನ್ನು ನಾನು ಯಾಕೆ ಯೂಸ್ ಮಾಡ್ತೇನೆ ಅಂದರೆ, ನಾನೀಗ MBA ಎಲ್ಲ ಮಾಡ್ತಾ ಇದ್ದೇನಲ್ವಾ, ತುಂಬ ಸಣ್ಣ ಅಕ್ಷರ, ತುಂಬ ಬ್ಲರಿಯಾಗಿ ಕಾಣ್ತಾ ಇದೆ, ತುಂಬ ಓದಲಿಕ್ಕೆಲ್ಲ ಇರ್ತದೆ. ಹಾಗಾಗಿ ನನಗೆ ಇದರ ತುಂಬ ಒಂದು ಅಗತ್ಯ ಇತ್ತು. ಇದನ್ನು ನಾನು ಮಂಗಳೂರಲ್ಲಿ ಕಣ್ಣಿನ ಡಾಕ್ಟರ್ ಇದ್ದಾರೆ, ಅಲ್ಲಿ ಮಾಡಿಸಿದ್ದು. ನೀವು ಕೂಡ ನಿಮಗೆ ಕಣ್ಣಿನ ಪರೀಕ್ಷೆ ಮಾಡಬೇಕಿದ್ರೆ, ಗ್ಲಾಸಸ್ ಬೇಕಿದ್ರೆ ಅಲ್ಲಿ ಹೋಗಿ ನೀವು ಡಾಕ್ಟ್ರನ್ನು ನೋಡ್ಬೋದು. ಎಲ್ರಿಗೂ ಏಜ್ ಆಗ್ತಾ ಬರುವಾಗ ಗ್ಲಾಸಸ್ ಖಂಡಿತ ಬರ್ತದೆ. ಸೊ ನನಗೂ ಹಾಗೆಯೇ ಈಗ ತುಂಬ ಚಿಕ್ಕ ಅಕ್ಷರ ಇದೆ ಅಲ್ವಾ, ಅದು ಸರಿಯಾಗಿ ನನಗೆ ಒಂದು ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಗ್ಲಾಸಸ್ ಹಾಕ್ತಾ ಇದ್ದೇನೆ. ಈಗ ನಾನು ಜಸ್ಟ್ ವಿಡಿಯೋ ಮಾಡುವಾಗ ಹಾಕಿದಷ್ಟೇ. ಅಂದರೆ ನನಗೆ ಡೈಲಿ ಯೂಸಸ್ಸಿಗೆ ಅಗತ್ಯ ಇಲ್ಲ, ಓದುವಾಗ ಮಾತ್ರ ನನಗೆ ಗ್ಲಾಸಸ್ ಬೇಕು. ಆ್ಯಕ್ಚುಲಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳಿದಷ್ಟೇ. ನಿಮಗೆ ಕೂಡ ಯಾರಿಗಾದರೂ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಂತ ಆದರೆ ಇಲ್ಲಿ ಹೋಗ್ಬೋದು ಅಂತೇಳಿ ಅಷ್ಟೇ. ಅಲ್ಲಿ ಕೂಡ ನೀವು ಹೋಗಿ ಒಮ್ಮೆ ಕಣ್ಣನ್ನು ಪರೀಕ್ಷೆ ಮಾಡಿಸಿ. ಡಾಕ್ಟ್ರು ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಸಜೆಷನ್ ಎಲ್ಲ ಕೊಡ್ತಾರೆ. ಒಮ್ಮೆ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ, ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಇವತ್ತು ಬೆಳಿಗ್ಗೆದ್ದೇ ಬ್ಲಾಗ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಅಂದರೆ ಇನ್ನೂ ನಾನು ರೆಡಿಯಾಗಿ ಆಫೀಸಿಗೆಲ್ಲ ಹೊರಡಬೇಕು. ಮತ್ತು ಆಸ್ಟನಿಗೆ ಕೂಡ ಈಗ ಸ್ಕೂಲ್ ಉಂಟು, ಟಿಫಿನಿಗೆಲ್ಲ ರೆಡಿ ಮಾಡಬೇಕು. ಅದೆಲ್ಲ ಮಾಡಿ ಈಗ ಮುಗಿಸಿ ನಾನು ಆಫೀಸಿಗೆ ಹೊರಡ್ತಾ ಇದ್ದೇನೆ. ಈಗ ಆಸ್ಟನಿದು ಟಿಫಿನ್ ಎಲ್ಲ ರೆಡಿ ಮಾಡಬೇಕು ನನಗೆ. ಮೊನ್ನೆ ಒಂದು ಆರ್ಟಿಯದಿಂದ ನನಗೊಂದು ಮೆಸೇಜ್ ಬಂದಿತ್ತು, ಕಂಗ್ರಾಚುಲೇಷನ್ ಅಂತೇಳಿ. ಸೊ ನಾನು ಯಾಕೆ ಏನಂತೇಳಿ ನಾನು ಅಂದ್ಕೊಳ್ತಾ ಇದ್ದೆ. ನನಗೆ ಕೂಡ ಏನಂತೇಳಿ ಫಸ್ಟಿಗೆ ನನಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ನನಗೆ ಒಂದು ಕೊರಿಯರಿಂದ ಮೆಸೇಜ್ ಬಂದ, ಅರೆಮಿಕ್ಸ್ ಕೊರಿಯರಿಂದ. ನಾನು ನೆಕ್ಸ್ಟ್ ಅರೆಮಿಕ್ಸ್ ಕೊರಿಯರ್ ಕೂಡ ಫೇಕ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಸೊ ನನಗೆ ಕಾಲ್ ಮಾಡಿದರು, ನಿಮಗೊಂದು ಪಾರ್ಸೆಲ್ ಇದೆ ಅಂತೇಳಿ. ಸೊ ನೆಕ್ಸ್ಟ್ ಪಾರ್ಸೆಲ್ ನನಗೆ ಯಾರಪ್ಪ ಕಳಿಸ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಸೊ ನೆಕ್ಸ್ಟ್ ಪಾರ್ಸೆಲ್ ಬಂದಿದ್ದು ನಿಜ, ಬಂದು ನನ್ನ ಕೈಗೆ ಸಿಕ್ಕಿದೆ. ಅದು ಆರ್ಟಿಯದಿಂದ ಬಂದಿತ್ತು. ಅದು ಏನಂತ ನಾನು ನಿಮಗೆ ತೋರಿಸ್ತೇನೆ. ಸೊ ನೋಡಿ, ಇಲ್ಲಿದೆ. ನನ್ನ ಹೆಸರಲ್ಲೇ ಡೈರೆಕ್ಟ್ ಕಳಿಸಿದ್ದಾರೆ ಆರ್ಟಿಯದಿಂದ. ಈ ರೀತಿ ಬಾಕ್ಸ್, ಇದರಲ್ಲಿ ಪ್ರೀಮಿಯಂ ಕಸ್ಟಮರ್ ಅಂತ ಬರೆದಿದ್ದಾರೆ. ಸೊ ನನಗೆ ಕೂಡ ತುಂಬ ಸರ್ಪ್ರೈಸ್ ಆಯಿತು ನೋಡುವಾಗ. ನೋಡಿ, ಇದರ ಒಳಗಡೆಯಿಂದ ಈ ರೀತಿ ಇದೆ. ಇದು ಕಸ್ಟಮರ್ ನೋವೆಲ್ ಕಾರ್ಡ್, ಪ್ರೀಮಿಯಂ ಕಾರ್ಡ್ ಅಂತ. ಇದು ಆ್ಯಕ್ಚುಲಿ ನೋಡಿ, ಇಲ್ಲಿ ನನ್ನ ಹೆಸರು ಕೂಡ ಇದೆ, ನಾನು ಹತ್ತಿರದಿಂದ ತೋರಿಸ್ತೇನೆ ನಿಮಗೆ. ಸೊ ಇದನ್ನು ನಾವು ಟ್ರಾವೆಲ್ ಮಾಡುವಾಗ ಅಥವಾ ಏನಾದರೂ ಇದಕ್ಕೆ ನಾವು ಹಣ ಹಾಕಿಡ್ಬೋದು. ಮತ್ತು ಇದನ್ನು ನಾವು ಬೇಕಿದ್ದರೆ ಟ್ರಾವೆಲ್ ಮಾಡುವಾಗ ಅಥವಾ ಶಾಪಿಂಗ್ ಮಾಡುವಾಗ, ಹಾಗೆಯೇ ಪೆಟ್ರೋಲ್ ಎಲ್ಲ ಹಾಕುವಾಗ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ನನ್ನ ಹೆಸರಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ ನನ್ನ ಹೆಸರಿದೆ ನೋಡಿ. ಈ ಕಾರ್ಡ್ನ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ನನ್ನಲ್ಲಿ ಹೆಸರು ಆ್ಯಕ್ಚುಲಿ ವಿಡಿಯೋದಲ್ಲಿ ಉಲ್ಟಾ ಕಾಣ್ತಾ ಉಂಟು, ಅಲ್ಲಿ ನಂದು ಹೆಸರು ಬರೆದಿದ್ದಾರೆ. ಸೊ ಈ ರೀತಿ ಇದೆ ಇದು ಕಾರ್ಡ್ ಆರ್ಟಿಯದಿಂದ ನೋಡಿ. ಸೊ ತುಂಬ ಖುಷಿ ಆಯಿತು. ಆಸ್ಟನ್ಗೆ ಬೇಕಂತ ಈ ಕಾರ್ಡ್. ಆಸ್ಟನ್ಗೆ ಬೇಕಾ ಇದು ಕಾರ್ಡ್? ಹೌದಾ? ಯಾಕೆ ನಿಂಗೆ ಯಾಕೆ ಈ ಕಾರ್ಡ್? ವೈ ಡು ಯು ವಾಂಟ್? Because it looks good. This is in my name. You cannot use it. I can. No. I See? can.
ಮೈ ನೇಮ್ ಇಸ್ ದೇರ್. No. ಓಕೆ, ನಾನು ಅವನಿಗೆ ಕೊಡ್ತಾ ಇದ್ದೇನೆ ಇದನ್ನು ಯೂಸ್ ಮಾಡಲಿಕ್ಕೆ, ಅವನಿಗೆ ಬೇಕಂತೆ. ನೋಡಿ, ಕ್ರಿಸ್ಮಸ್ ಪ್ರಯುಕ್ತ ಇಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ರೆಡಿ ಆಗ್ತಾ ಉಂಟು. ಕ್ರೇನಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಹೈಟಲ್ಲಿ ಮಾಡ್ತಾ ಇದ್ದಾರೆ ಅಂತ. ಒಂದು ಬಿಲ್ಡಿಂಗ್ನಷ್ಟು ಹೈಟ್ ಉಂಟು ಈ ಕ್ರಿಸ್ಮಸ್ ಟ್ರೀ. ಈಗ ರೆಡಿ ಆಗ್ತಾ ಉಂಟು, ಇಡ್ತಾ ಇದ್ದಾರೆ ನೋಡಿ. ವಾ, ಕೆಲಸ ನಡೀತಾ ಉಂಟು. ಲಾಸ್ಟ್ ವೀಕಲ್ಲಿ ನಾವು ದುಬೈ ಮಾಲ್ಗೆ ಹೋಗಿದ್ದೆವು. ಅಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ, ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನೊಮ್ಮೆ ನಾನು ನಿಮಗೆ ಆ ಲೈಟಿಂಗ್ ಎಲ್ಲ ಕ್ಲೋಸಲ್ಲಿ ತೋರಿಸ್ತೇನೆ. ಇದು ಸರಿಯಾಗಿ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾವು 3rd ಫ್ಲೋರಿಂದ ನೋಡಿ ನಾನು ವ್ಯೂ ತೋರಿಸ್ತೇನೆ, ಎಷ್ಟು ಚೆನ್ನಾಗಿದೆ ಅಂತ, ಕೆಳಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಹಾಗೆಯೇ ಆಚೆ ಹೋದರೆ ಇನ್ನೂ ಕೂಡ ಲೈಟಿಂಗ್ ತುಂಬ ಚೆನ್ನಾಗಿತ್ತು. ಎಲ್ಲ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಾನು ಹೋಗುವಾಗ ಖಂಡಿತ ಅದರ ಒಂದು ವೀಡಿಯೋ ಎಲ್ಲ ಮಾಡ್ತೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆಯವರು ಮಂಗಳೂರಲ್ಲಿ ನೋಡಿ ಕುಂಬಳಕಾಯಿ ಬೆಳೆಸಿದ್ದಾರೆ, ಅದರ ಒಂದು ವಿಡಿಯೋ ಕಳಿಸಿದ್ದಾರೆ. ತುಂಬ ಆಗಿತ್ತಂತೆ. ಈಗ ಒಂದು 5-6 ಕುಂಬಳಕಾಯಿ ಇದೆ ಇನ್ನೂ ಸಹ. ಸೊ ನೋಡ್ಬೋದು ನೀವಿಲ್ಲಿ ನೋಡಿ, ಈ ರೀತಿ. ನೆಕ್ಸ್ಟ್ ಇದು ನಮ್ಮ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ನೋಡಿ, ಇಷ್ಟು ಮುಗಿದಿದೆ. ಅಂದರೆ ಈಗ ಫಿಲ್ಲರ್ ಹಾಕ್ತಾ ಇದ್ದಾರೆ. ಸೊ ಇನ್ನೂ ಕೆಲಸ ನಡೀತಾ ಉಂಟು. ಸೊ ಇದು ಮಂಗಳೂರಿನ ಒಂದು ಅಪ್ಡೇಟ್ ಈಗ. ಸೊ ಮುಂದಿನ ಅಪ್ಡೇಟಿಗೋಸ್ಕರ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಹಾಗೆಯೇ ವಿಡಿಯೋಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಆ್ಯಕ್ಚುಲಿ ಇವತ್ತು ಒಂದು ದುಬೈ ಮನೆಯ ಒಂದು ಹೋಮ್ ಟೂರ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ದುಬೈಯ ಒಂದು ಚಿಕ್ಕ ಮನೆ ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ನೋಡಿ, ಇಲ್ಲಿಂದ ಬರುವಾಗ ನಮ್ಮ ಸೋಫಾ ಸೆಟ್, ಹಾಗೆಯೇ ನಮ್ಮ ಇಲ್ಲಿ ಒಂದು ಚಿಕ್ಕ ಒಂದು, ಆ್ಯಕ್ಚುಲಿ ಮೊದಲು ಇಲ್ಲಿ ಟಿ ವಿ ಇತ್ತು, ನಾವು ಅದನ್ನು ತೆಗೆದಿದ್ದೇವೆ. ಈಗ ವಾರ್ವೇಸ್ ಇಟ್ಟಿದ್ದೇವೆ ನಾವು. ಮೊದಲು ಟಿ ವಿ ಇತ್ತು ಆ್ಯಕ್ಚುಲಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಮ್ಮದು ದೇವರದು ಇದು ಇಟ್ಟಿದ್ದೇವೆ, ಅಲ್ತಾರ್ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ. ಸೊ ದೇವರದ್ದು ಇದು. ನೆಕ್ಸ್ಟ್ ಇಲ್ಲೊಂದು ಹೀಗಿನ ಚೇರ್ ಇಟ್ಟಿದ್ದೇವೆ ಇಲ್ಲಿ ಕೂತು. ಇಲ್ಲಿ ನೋಡಿ ನಮ್ಮದು ಶೂ ರ್ಯಾಕ್ ಇದೆ ಅಲ್ವಾ, ಇಲ್ಲಿಂದ ಮೆಟ್ಟೆಲ್ಲ ಶೂಸ್ ಎಲ್ಲ ತೆಗೆದ್ರೆ ಇಲ್ಲಿ ಕೂತಿಲ್ಲಿ ಇಲ್ಲಿ ನಾವು ಕೂತೆಲ್ಲ ಹಾಕ್ಬೋದು ಅಂತೇಳಿ. ಆ್ಯಕ್ಚುಲಿ ಇದು ಬ್ಯಾಗ್ ನನ್ನ ಹಸ್ಬೆಂಡ್ ಇಲ್ಲಿ ಇಟ್ಟಿದ್ದಾರೆ, ಏನೋ ಒಂದು ಲ್ಯಾಪ್ಟಾಪ್ ಬ್ಯಾಗ್, ಅದು ಇಗ್ನೋರ್ ಮಾಡಿ. ರೈಸ್ ಮತ್ತು ಇಲ್ಲಿ ಸೋಫಾ ಇದೆ. ಹಾಗೆಯೇ ಇದು ನಮ್ಮದು ಪ್ಯಾಸೇಜ್ ಇಲ್ಲಿ. ಇಲ್ಲೊಂದು ಫ್ಯಾನ್ ಮತ್ತು ಎ ಸಿ ಉಂಟು. ಇದು ಎ ಸಿ ಫಿಟ್ ಮಾಡಲಿಲ್ಲ, ಏನು ಮಾಡಬೇಕು. ಇಲ್ಲಿ 2 ಕಬೋಟ್, 3 ಕಬೋಟ್ ಉಂಟು. 2 ಐರನ್ ಕಬೋಟ್ ಮತ್ತು ಒಂದು ವುಡನ್ ಕಬೋಟ್. ಅದರ ಮೇಲೆ ಸ್ವಲ್ಪ ಲಗೇಜ್ ಎಲ್ಲ ತುಂಬಿಸಿ ಇಟ್ಟಿದ್ದೇವೆ. ಗೊತ್ತು ನಿಮಗೆ, ದುಬೈಯಲ್ಲೆಲ್ಲ ಜಾಗದ ಅಭಾವ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಫ್ರಿಜ್ ಇದೆ. ಈ ಫ್ರಿಜ್ ಮೇಲೆ ನಮ್ಮದು ಒಂದು ಫೋಟೋ ಇದೆ ಇಲ್ಲಿ ನೋಡಿ, ತುಂಬ ಹಳೆ ಫೋಟೋ ಇದು. ಓಕೆ, ಮೊದಲು ನಾವು ಹೀಗಿದ್ವಿ. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನಂತರ ಇಲ್ಲಿ 2 ರೂಮ್ ಇದೆ. ಈ ರೂಮ್ 2 ಕೂಡ ರೆಂಟಿಗೆ ಕೊಟ್ಟಿದ್ದೇವೆ ಆ್ಯಕ್ಚುಲಿ. ಅದಕ್ಕೊಂದು ವಾಶ್ರೂಮ್ ಇದೆ ಇಲ್ಲಿ, ಮತ್ತು ಇಲ್ಲೊಂದು ವಾಶ್ ಮಿಷಿನ್. ಹಾಗೇನಿಲ್ಲ, ಬಟ್ಟೆ ಎಲ್ಲ ಒಗಿಲಿಕ್ಕೆ ಬಕೆಟೆಲ್ಲ ಇಟ್ಟಿದ್ದೇವೆ ಇಲ್ಲೇ. ಸೊ ಸ್ವಲ್ಪ ಸುಲಭ ಆಗ್ತದೆ, ಈಸಿ ಆಗ್ತದೆ ಅಂತೇಳಿ ಇಲ್ಲೇ ಇಟ್ಟಿದ್ದೇವೆ ನಾವು. ಸೊ ಇಷ್ಟು ಈ ರೂಮ್ ಇಲ್ಲಿ ಪ್ಯಾಸೇಜಲ್ಲಿ. ಸೊ ನೆಕ್ಸ್ಟ್ ಹೋದರೆ, ಈಚೆ ಹೋದರೆ ನಮ್ಮ ಬೆಡ್ರೂಮ್ ನೋಡಿ. ನಮ್ಮ ಬೆಡ್ರೂಮಲ್ಲಿ ಇಲ್ಲೊಂದು ಕರ್ಟನ್ ಹಾಕಿದ್ದೇವೆ. ಸೊ ಅದಕ್ಕೋಸ್ಕರ ಇಲ್ಲೊಂದು. ನೆಕ್ಸ್ಟ್ ನೋಡಿ, ಬೆಡ್ರೂಮ್ ಒಳಗಡೆ ಹೋದರೆ ಈ ಸೈಡಲ್ಲಿ ಒಂದು ಔಟ್ ಪ್ಯಾಸೇಜ್ ಉಂಟು. ನಾನು ಮೊದಲು ಕೂಡ ತೋರಿಸಿದ್ದೇನೆ ಇಲ್ಲಿ ನಿಮಗೆ. ಹಾಗೆ ಇಲ್ಲೊಂದು ಕಬೋಟ್ ಉಂಟು. ಆ ಕಬೋಟ್ ಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಇಲ್ಲೊಂದು ಮಿರರ್ ಇದೆ, ನಾವೆಲ್ಲ ರೆಡಿ ಆಗುವಂಥ ಮಿರರ್ ಇಲ್ಲಿ. ಮೇಕಪ್ ಮಿರರ್ ಇಲ್ಲಿ. ಓಕೆ, ಆನಂತರ ಇಲ್ಲೊಂದು ಟಿಪಾಯ್ ಇದೆ. ಹಾಗೆಯೇ ಇಲ್ಲಿ 2 ಕಬೋಟ್ ಇದೆ, ಅದರ ಮೇಲೆ ಕೂಡ ಲಗೇಜ್ ಇದೆ. ಆಸ್ಟನ್ ನೋಡಿ ಯಾವಾಗಲೂ ಇಲ್ಲಿ ಕೂತ್ಕೊಳ್ತಾನೆ, ಆಟ ಆಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಎಲ್ಲ. 2 ಇವನಿಗೆ ಏನು ಟೇಬಲ್ ಇದೆ. ಆನಂತರ ಈ ಕಡೆ ಬಂದರೆ ಒಂದು ಬೆಡ್, ಮತ್ತು ಅಲ್ಲೊಂದು ಕಬೋಟ್ ಮತ್ತು ಟಿ ವಿ ಇದೆ. ಬೆಡ್ ಒಂದು ಆಪೋಸಿಟ್ ಸೈಡಲ್ಲಿ. ಮತ್ತು ಇಲ್ಲಿ ಕೂಡ ಒಂದು ದೇವರದ್ದು ಇದಿದೆ, ಅಲ್ತಾರ್. ನಂತರ ಈ ಡೋರಿಗೆ ನೋಡಿ ಈ ರೀತಿ ಆಸ್ಟನ್ ಇದನ್ನು ಡೆಕೋರೇಟ್ ಮಾಡಿದ್ದೆ ಆ್ಯಕ್ಚುಲಿ. ನೆಕ್ಸ್ಟ್ ಕಿಚನ್ ತೋರಿಸ್ತೇನೆ ನಾನು.
ಬನ್ನಿ ಕಿಚನ್ ಒಳಗೆ ಹೋಗುವ. ಇದುವೇ ನಮ್ಮದು ಕಿಚನ್. ಇಲ್ಲಿ ಗ್ಯಾಸ್ ಇದೆ, ಇದೆಲ್ಲ ಇಗ್ನೋರ್ ಮಾಡಿ ನಾನೀಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಫಿಶ್ಶಿಗೆ. ಇಲ್ಲಿ ಕಬೋರ್ಡ್ ಮತ್ತು ಅಲ್ಲೊಂದು ಬಿಸಿ ನೀರಿದು, ಮತ್ತು ಇಲ್ಲಿ ಸಿಂಕ್ ಇದೆ, ಅಲ್ಲಿ ಪಾತ್ರೆ ಎಲ್ಲ ಇಡುವಂಥದ್ದು. ಮತ್ತು ಆಚೆ ಕಡೆ ಸಹ ಸ್ವಲ್ಪ ಥಿಂಗ್ಸನ್ನೆಲ್ಲ ಇಟ್ಟಿದ್ದೇವೆ ನಾವು. ಮತ್ತು ಈ ಕಡೆಯಿಂದ ಕೂಡ ಸ್ವಲ್ಪ ಥಿಂಗ್ಸ್ ಎಲ್ಲ ಇಡಲಿಕ್ಕೆ ಮಾಡಿದ್ದೇವೆ. ಸೊ ಇಲ್ಲಿ ಕೂಡ ಕೆಲವೊಂದು ಎಲ್ಲ ತುಂಬಿಸಿ ಇಟ್ಟಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲಿಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.